ಇಡೀ ಕರ್ನಾಟಕದಾದ್ಯಂತ ಹೊಸ ಫ್ಲಾಟ್ ಅಥವಾ ಮನೆ ಅಥವಾ ಫ್ಲಾಟ್ ಖರೀದಿಸಬೇಕು ಅಂತ ಕನಸು ಕಂಡವರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್. ಬಡವರಿಗೆ ಹಾಗೂ ಮಧ್ಯಮ ವರ್ಗದ ಕುಟುಂಬದವರಿಗೆ ಸ್ವಂತದ್ದೊಂದು ಮನೆ ಅಥವಾ ಹೊಸ ಫ್ಲಾಟ್ ಅಥವಾ ಒಳ್ಳೆಯ ಬಿಲ್ಡಿಂಗ್ನಲ್ಲಿ ಒಂದು ಫ್ಲಾಟ್ ಖರೀದಿಸಬೇಕೆನ್ನುವುದು ಸಾಕಷ್ಟು ಜನರ ಕನಸು. ಇವುಗಳಲ್ಲಿ ಅತಿ ಹೆಚ್ಚಾಗಿ ಜನರು ಮನೆ ಅಥವಾ ಫ್ಲಾಟ್ ಹಾಗೂ ಕೆಲವೊಬ್ಬರು ಈ ಎರಡನ್ನೂ ಕೂಡ ಖರೀದಿಸಲು ಕನಸು ಕಂಡಿರುತ್ತಾರೆ. ಆದರೆ ರಾಜ್ಯ ಸರ್ಕಾರವು ಇಂತಹ ಕನಸು ಕಂಡವರಿಗೆ ಬಿಗ್ ಶಾಕ್ ನೀಡಿದೆ. ಹೌದು, ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಣದುಬ್ಬರದಿಂದಾಗಿ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚುತ್ತಿದೆ. ಸಣ್ಣ ಪುಟ್ಟ ವಸ್ತುಗಳು ಕೆಲವು ತಿಂಗಳ ಹಿಂದೆ ಬೆಲೆಗಿಂತ ಈಗ ಹೆಚ್ಚಾಗುತ್ತಿವೆ. ಹೀಗೆ ಜೀವನಕ್ಕೆ ಅವಶ್ಯಕತೆ ಇರುವಂತಹ ದಿನಸಿ ವಸ್ತುಗಳು ಕೂಡ ದಿನದಿಂದ ದಿನಕ್ಕೆ ಬೆಲೆಗಳಲ್ಲಿ ಹೆಚ್ಚಳವಾಗುತ್ತಿವೆ. ಒಟ್ಟಾರೆಯಾಗಿ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗುತ್ತಿದ್ದು ಅಂದರೆ ಇನ್ಫ್ಲೇಷನ್ ಅಧಿಕವಾಗುತ್ತಿರುವುದು ಕಾರಣಕ್ಕಾಗಿ ಹಣದ ಮೌಲ್ಯವು ಕಡಿಮೆಯಾಗುತ್ತಿದೆ. ರಾಜ್ಯ ಸರ್ಕಾರದಿಂದ ಹೊಸ ಆಸ್ತಿಯನ್ನ ಖರೀದಿಸಲು ಪ್ಲಾನ್ ಹಾಕಿಕೊಂಡವರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ. ಕಳೆದ ಕೆಲವು ದಿನಗಳ ಹಿಂದೆ ಮತ್ತು ಕೆಲವು ತಿಂಗಳ ಹಿಂದೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ನೋಂದಣಿ ಶುಲ್ಕಗಳು ಹಾಗೂ ಸರ್ಕಾರದ ಇತರೆ ಶುಲ್ಕಗಳು ಕೂಡ ರಾಜ್ಯ ಸರ್ಕಾರವು ಏರಿಕೆ ಮಾಡಿತ್ತು. ಈಗ ಮತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಮತ್ತೊಂದು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು ಹೊಸ ಆಸ್ತಿ ಖರೀದಿದಾರರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ. ಬನ್ನಿ, ನೀವು ಕೂಡ ಹೊಸ ಆಸ್ತಿ ಖರೀದಿಸಲು ಪ್ಲಾನ್ ಹಾಕಿಕೊಂಡಿದ್ರೆ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಯಾವುದೇ ಸ್ವಂತ ಮನೆ ಅಥವಾ ಫ್ಲಾಟ್ ಖರೀದಿಸಬೇಕು ಅಂತ ಅಂದುಕೊಂಡಿದ್ರೆ ತಪ್ಪದೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ರಾಜ್ಯ ಸರ್ಕಾರದಿಂದ ಆಸ್ತಿ ಖರೀದಿದಾರರಿಗೆ ನೀಡಿರುವ ಬಿಗ್ ಶಾಕ್ ಆದರೂ ಏನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ರಾಜ್ಯದಲ್ಲಿ ಈಗಾಗಲೇ ನಿರಂತರ ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿರುವ ಜನತೆಗೆ ಮತ್ತೊಂದು ಆರ್ಥಿಕ ಹೊಡೆತ ಬೀಳುವ ಲಕ್ಷಣಗಳು ಸ್ಪಷ್ಟವಾಗುತ್ತಿದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ನೀರಿನ ಬಿಲ್, ವಿದ್ಯುತ್ ಬಿಲ್ಗಳ ಹೆಚ್ಚಳದಿಂದ ಜನಸಾಮಾನ್ಯರ ಬದುಕು ಕಷ್ಟಕರವಾಗಿರುವ ಈ ಹೊತ್ತಿನಲ್ಲಿ ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಮತ್ತೊಂದು ದೊಡ್ಡ ಬರೆ ಎದುರಾಗುವ ಸಾಧ್ಯತೆ ಇದೆ. ಗೈಡ್ಲೈನ್ ವ್ಯಾಲ್ಯೂ ಹೆಚ್ಚಳಕ್ಕೆ ಸಿದ್ಧತೆ. ಸ್ವಂತ ಮನೆ ಹೊಂದಬೇಕೆಂಬ ಕನಸನ್ನ ಸಾಕಷ್ಟು ವರ್ಷಗಳಿಂದ ಹೊತ್ತುಕೊಂಡು ಕಷ್ಟಪಟ್ಟು ಹಣ ಕೂಡಿಟ್ಟು ಸೈಟ್, ಮನೆ ಅಥವಾ ಫ್ಲಾಟ್ ಖರೀದಿಗೆ ಮುಂದಾಗಿರುವವರಿಗೆ ಇದು ಖಂಡಿತವಾಗಿಯೂ ಶಾಕಿಂಗ್ ಸುದ್ದಿಯೇ ಸರಿ. ರಾಜ್ಯ ಸರ್ಕಾರವು ಸೈಟ್, ಮನೆ ಹಾಗೂ ಫ್ಲಾಟ್ಗಳ ಸರ್ಕಾರಿ ಮಾರುಕಟ್ಟೆ ಮೌಲ್ಯಗಳ ಹೆಚ್ಚಳಕ್ಕೆ ಸಿದ್ಧತೆ ನಡೆಸುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮಾಹಿತಿಗಳ ಪ್ರಕಾರ ಏಪ್ರಿಲ್ ತಿಂಗಳಿನಿಂದ 15% 30% ಗೈಡ್ಲೈನ್ ವ್ಯಾಲ್ಯೂ ಹೆಚ್ಚಳಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಈ ಕುರಿತಂತೆ ಅಗತ್ಯ ಸಿದ್ಧತೆಗಳನ್ನು ನಡೆಸುತ್ತಿದ್ದು ರಾಜ್ಯದಾದ್ಯಂತ ಇರುವ ಕೃಷಿ ಮತ್ತು ಕೃಷಿಯೇತರ ಭೂಮಿಗಳ ಸರ್ಕಾರಿ ಮೌಲ್ಯ ಕೂಡ ಹೆಚ್ಚಳವಾಗಲಿದೆ. ಇದರಿಂದಾಗಿ ಸೈಟ್, ಮನೆ ಹಾಗೂ ಫ್ಲಾಟ್ ಖರೀದಿ ಇನ್ನಷ್ಟು ದುಬಾರಿಯಾಗುವ ಸಾಧ್ಯತೆ ಇದೆ. ಯಾವ ವರ್ಷದಲ್ಲಿ ಎಷ್ಟು ಹೆಚ್ಚಳ? ಈ ಹಿಂದೆಯೂ ಸರ್ಕಾರ ಗೈಡ್ಲೈನ್ ವ್ಯಾಲ್ಯೂ ಹೆಚ್ಚಳ ಮಾಡಿದ್ದ ಉದಾಹರಣೆಗಳಿವೆ. 2019ರಲ್ಲಿ 15%, 2023ರಲ್ಲಿ 12% ಗೈಡ್ಲೈನ್ ವ್ಯಾಲ್ಯೂ ಹೆಚ್ಚಿಸಲಾಗಿತ್ತು. ಇದೀಗ ಮತ್ತೆ 2026ರ ಹೊತ್ತಿಗೆ 15% ಗೈಡ್ಲೈನ್ ವ್ಯಾಲ್ಯೂ ಹೆಚ್ಚಳ ಮಾಡಲು ಸರ್ಕಾರ ಮುಂದಾಗಿರುವುದು ಮನೆ ಕನಸು ಕಾಣುತ್ತಿರುವ ಮಾಧ್ಯಮ ಹಾಗೂ ಕಡಿಮೆ ಆದಾಯದ ಕುಟುಂಬಗಳಿಗೆ ಭಾರೀ ಆಘಾತವಾಗಿದೆ. ಗೈಡ್ಲೈನ್ ವ್ಯಾಲ್ಯೂ ಹೆಚ್ಚಾದರೆ ಅದರ ನೇರ ಪರಿಣಾಮ ಮಾರುಕಟ್ಟೆಯ ದರದ ಮೇಲೆಯೇ ಬೀಳುತ್ತದೆ. ಸರ್ಕಾರಿ ಮೌಲ್ಯ ಏರಿಕೆಯಾದ ಕೂಡಲೇ ಸೈಟ್, ಮನೆ ಹಾಗೂ ಫ್ಲಾಟ್ಗಳ ಮಾರುಕಟ್ಟೆ ಬೆಲೆ ಗಗನಕ್ಕೇರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರೊಂದಿಗೆ ಸ್ಟ್ಯಾಂಪ್ ಡ್ಯೂಟಿ, ನೋಂದಣಿ ಶುಲ್ಕ, ಸರ್ಚಾರ್ಜ್ ಸೇರಿದಂತೆ ವಿವಿಧ ತೆರಿಗೆಗಳ ಮೊತ್ತವು ಗಣನೀಯವಾಗಿ ಹೆಚ್ಚಳವಾಗಲಿದೆ. ಪರಿಣಾಮವಾಗಿ ಮನೆ ಖರೀದಿಸುವವರು ಸ್ಟ್ಯಾಂಪ್ ಡ್ಯೂಟಿಯನ್ನು ದ್ವಿಗುಣವಾಗಿ ಕಟ್ಟುವ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಒಟ್ಟಾರೆ ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಇನ್ನೊಂದು ಕಡೆ ತೆರಿಗೆ ಹಾಗೂ ಶುಲ್ಕಗಳ ಹೆಚ್ಚಳ, ಈ ಎಲ್ಲದರ ನಡುವೆ ಸಾಮಾನ್ಯ ಜನರ ಜೇಬಿಗೆ ಮತ್ತೆ ಕತ್ತರಿ ಬೀಳಲಿದೆ. ತಮಗೊಂದು ಸೂರು ಬೇಕು ಎಂಬ ಸಾಮಾನ್ಯ ಕನಸು ಇನ್ನಷ್ಟು ದೂರ ಸರಿಯುವ ಭೀತಿ ಎದುರಾಗಿದೆ. ಗೈಡ್ಲೈನ್ ವ್ಯಾಲ್ಯೂ ಏರಿಕೆಯ ನಿರ್ಧಾರ ಮುಂದುವರೆದರೆ ಸಾವಿರಾರು ಜನರ ಮನೆ ಕನಸು ಕನಸಾಗಿಯೇ ಉಳಿಯುವ ಸಾಧ್ಯತೆ ಹೆಚ್ಚಿದೆ.